ನಮಸ್ಕಾರ ವೀಕ್ಷಕರೇ, ಎಸ್ಎನ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಮುಸ್ಲಿಂ ಮೀಸಲು ಮಸೂದೆ ರಾಷ್ಟ್ರಪತಿಗೆ ಕಳುಹಿಸಲು ಯೋಚನೆ. ರಾಜ್ಯಪಾಲರು ಮುಸ್ಲಿಂ ಮೀಸಲು ಮಸೂದೆಯನ್ನ 2ನೇ ಬಾರಿ ಹಿಂದಿರುಗಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಮಸೂದೆಯನ್ನ ರಾಷ್ಟ್ರಪತಿಗೆ ಕಳುಹಿಸುವ ಬಗ್ಗೆ ಚಿಂತನೆ ನಡೆಸುತ್ತಿದೆ. ಮಳೆಯ ಆರ್ಭಟಕ್ಕೆ ಮಣ್ಣಿನಲ್ಲಿ ಮಗುಚಿದ ಲಾರಿ ಟಿಪ್ಪರ್, ಮೇಲೆತ್ತಲು ಹರಸಾಹಸ ಪಟ್ಟ ಜೆಸಿಬಿಗಳು, ಕುದುರೆ ಮೇಲೆ ಕೂತು ಕೇದಾರನಾಥ ಬದ್ರಿನಾಥ ದರ್ಶನ ಕೆರಳಿ ಕೆಂಡವಾದ ನೆಟ್ಟಿಗರು. ನೀವೇನಂತೀರಿ? ಕಮೆಂಟ್ ಮುಖಾಂತರ ತಿಳಿಸಿ. ಭಕ್ತಿ ಮಾಡಲಿಲ್ಲ, ಮುಕ್ತಿ ಪಡೆಯಲಿಲ್ಲ, ಜೀವನ ಕ್ಷಣಿಕ ಎಂಬುದು ಅರಿಯದೆ ಹೋದನಲ್ಲ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿರುವಂತದ್ದು. ಅಂದಹಾಗೆ ಬಸ್ ಚಾಲಕನೊಬ್ಬ ಬಸ್ ಚಲಾಯಿಸುತ್ತಿರುವಾಗಲೇ ಕುಸಿದು ಬಿದ್ದ ಘಟನೆ ನಡೆದಿರುವಂತದ್ದು. ಅದಕ್ಕೆ ಸಂತ ರಾಮ್ಪಾಲ್ ಮಹಾರಾಜರು ಇರುವ ತನಕ ಭಕ್ತಿ ಮಾಡಿಕೊಳ್ಳಿ ಎನ್ನುತ್ತಾರೆ. ಅಜ್ಜಂಪುರ ಸೊಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಜಾಕೀಯ ನವೀನ 334 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ಪ್ರತಿಸ್ಪರ್ಧಿ 306 ಮತಗಳನ್ನು ಪಡೆದಿದ್ದಾರೆ. ₹1 ಖರ್ಚು ಮಾಡದೆ ಸರಳ ಸಜ್ಜನಿಕೆಯಿಂದ ಪ್ರಜಾಪ್ರಭುತ್ವದ ಸಿದ್ಧಾಂತದಂತೆ ಚುನಾವಣೆಯಲ್ಲಿ ಪಾಲ್ಗೊಂಡದ್ದು ಪ್ರಜಾಕೀಯ ನವೀನರ ವಿಶೇಷ ತತ್ವಕ್ಕೆ ಉದಾಹರಣೆ ಎನ್ನಬಹುದು. ಸರ್ಕಾರಿ ಶಾಲೆಗಳ ಪುನರಾರಂಭ, ಶಿಕ್ಷಕರ ಕೊರತೆ. ಕರ್ನಾಟಕ ಸರ್ಕಾರಿ ಶಾಲೆಗಳು ಪುನರಾರಂಭಗೊಂಡಿದ್ದು ಬಹುತೇಕ ಶಿಕ್ಷಕರು ಜಾತಿ ಗಣತಿ ಮತ್ತು SSLC 2 ಪರೀಕ್ಷಾ ಕರ್ತವ್ಯಗಳಲ್ಲಿ ತೊಡಗಿರುವ ಕಾರಣ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಂಡುಬಂದಿದೆ. DCM DK ಶಿವಕುಮಾರ್ ವರ್ಗಾವಣೆ ಆದೇಶಕ್ಕೆ ವಿರೋಧ. ಜಲಸಂಪತ್ತು ಸಚಿವರಾಗಿರುವ DCM DK ಶಿವಕುಮಾರ್ ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಇಂಜಿನಿಯರ್ಗಳ ವರ್ಗಾವಣೆ ಆದೇಶವನ್ನು ವಿರೋಧಿಸಿದ್ದಾರೆ. ಅವರು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಇಂತಹ ವರ್ಗಾವಣೆಗಳಿಗೆ ತಮ್ಮ ಅನುಮತಿ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ವಿಳಂಬ. ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಗೆ ಆಗಸ್ಟ್ 2025ಕ್ಕೆ ಮುಂದೂಡಲಾಗಿದೆ. ಇದು ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ, ಸಿಂಗಸಂದ್ರ ಕೂಡ್ಲು ಗೇಟ್ ಸೇರಿದಂತೆ ಹಲವು ನಿಲ್ದಾಣಗಳನ್ನು ಒಳಗೊಂಡಿದೆ. ಫೈನಲ್ ತಲುಪುತ್ತಿದ್ದಂತೆ ವೈರಲ್ ಆಯಿತು ಅಭಿಮಾನಿಯ ಪತ್ರ. ಫ್ಯಾನ್ಸ್ ಹಬ್ಬ ಆಚರಣೆಗೆ CMಗೆ ಮನವಿ. ಕರ್ನಾಟಕ ರಾಜ್ಯ RCB ಫ್ಯಾನ್ಸ್ ಹಬ್ಬ ಅಂತ ಅಧಿಕೃತವಾಗಿ ಪ್ರತಿ ವರ್ಷ ಸರ್ಕಾರ ರಜೆ ಎಂದು ಘೋಷಿಸಬೇಕು ಎಂದು ಬರೆದ ಪತ್ರವೊಂದು ಇದೀಗ ವೈರಲ್ ಆಗಿರುವಂತದ್ದು. ಇದಾಗಿತ್ತು ಇವತ್ತಿನ ವಿಶೇಷವಾದ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.